ಒಬ್ಬರು ಕರ್ತವ್ಯದಲ್ಲಿರುವಂಥ ಸಬ್ ಇನ್ಸ್ಪೆಕ್ಟ್ರು, ಆ ಹೆಣ್ಮಗು ಕೂಡ ಅಲ್ಲಿ ಕರ್ತವ್ಯದಲ್ಲಿ ಇದೆ. ಇವಳು ನನ್ನ ಮಗಳು ಕೇಳಿದ್ದಾಳೆ, ನನಗೆ 2 ಚಿಕ್ಕ ಮಕ್ಕಳಿದ್ದಾರೆ, ಗಲಾಟೆ ಮಾಡ್ತಾರೆ, ಒಂದು ನಿಮಿಷ ಒಳಗಡೆ ಬಿಡಮ್ಮ ಅಂತ ಕೇಳಿದ್ದಾಳೆ. ಅದಕ್ಕೆ ಆ ಹೆಣ್ಮಗು ಸಬ್ ಇನ್ಸ್ಪೆಕ್ಟ್ರು ಬಿಟ್ಟಿಲ್ಲ. ಅದಾಗಿ ಒಂದು ಸೆಕೆಂಡ್ಗೆ ಯಾರೋ ಒಬ್ಬರು ಸರ್ಕಲ್ ಇನ್ಸ್ಪೆಕ್ಟ್ರು ಬಂದಿದ್ದಾರೆ. ಆ ಹೆಣ್ಮಗುನ ಅವ್ರನ್ನ ಒಳಗಡೆ ಬಿಟ್ಟಿದ್ದಾರೆ. ಅಮ್ಮ ಅವ್ರನ್ನ ಬಿಟ್ಟಿದೆಯಲ್ಲಮ್ಮ, ನನ್ನೂ ಬಿಡು ಅಂತ ಕೇಳಿದ್ದಾರೆ. ನನಗೆ 2 ಮಕ್ಕಳಿದ್ದಾರೆ, ಒಂದು ನಿಮಿಷ ದರ್ಶನ ಮಾಡಿ ಹೋಗ್ತೀನಿ ಅಂತ. ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತೇಳಿ ಏನೋ ಆಗಿದೆಯೋ ಘಟನೆ ಗೊತ್ತಿಲ್ಲ. ಮಾತಿಗೆ ಬೆಳೆದು ನನ್ನ ಮಗಳೇನೋ ಕಪಾಳಕ್ಕೇನೋ ಹೊಡೆದಿದ್ದಾಳೆ ಅಂತೇಳಿ ನಾನು ಟಿ ವಿಲಿ ನೋಡಿದೆ. ನನ್ನ ಮಗಳು ಹೇಳಿದ್ದು ಗಲಾಟೆ ಆಗಿದ್ದು ನಿಜ ಅಂತ ಹೇಳಿದ್ದು. ದೇವಸ್ಥಾನದಲ್ಲಿ ಯಾವಾಗಲೂ ಶಾಂತಿಗೆ ಹೋಗೋದು, ಗಲಾಟೆ ಆಗಬಾರ್ದಾಯ್ತು. ನನ್ನ ಮಗಳು ತಪ್ಪಿದರೆ ನಾನು ಕ್ಷಮೆ ಕೇಳ್ತೀನಿ. ಯಾಕೆಂದರೆ ದೇವಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ನೆಮ್ಮದಿಗೆ ಹೋಗಿ ನೆಮ್ಮದಿ ಹಾಳು ಮಾಡ್ಕೋಬಾರ್ದು. ಆ ಸಬ್ ಇನ್ಸ್ಪೆಕ್ಟ್ರ್ ಏನು ಹೇಳಿದ್ರೋ ಪಾಪ ಗೊತ್ತಿಲ್ಲ ನನಗೂ. ಅವ್ರ ಕರ್ತವ್ಯದಲ್ಲಿ ಇರಬೇಕಾದ್ರೆ, ಒತ್ತಡದಲ್ಲಿ ಇರಬೇಕಾದ್ರೆ ಏನೋ ಅಂದಿರ್ತಾರೆ. ಆದರೆ ಸಾರ್ವಜನಿಕ ಜೀವನದಲ್ಲಿರುವಂಥ ನನ್ನ ಮಗಳಿಗೆ ತಾಳ್ಮೆ ಇರಬೇಕಾಗಿತ್ತು. ಅವಳಿಗೆ 2 ಮಕ್ಕಳಿರೋದ್ರಿಂದ ಒತ್ತಡದಲ್ಲಿ ಏನೋ ಆಗಿದೆ. ನಾನು ನನ್ನ ಮಗಳ ಮಾಡಿರೋಂಥ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ. ಇದು ಮುಂದೆ ಆಗ್ದಂಗೆ ನೋಡ್ಕೊಳ್ತೀನಿ. ನನ್ನ ಮಗಳಿಗೂ ಹೇಳಿದ್ದೇನೆ, ತಾಳ್ಮೆ ಕಳ್ಕೊಬಾರ್ದು ಸಾರ್ವಜನಿಕ ಜೀವನದಲ್ಲಿ ಅಂತೇಳಿ. FIR ಮಾಡಿದ್ದಾರೆ, ಆಯಿತು. ನಾನು ಏನು FIR ಇದೆ ನೋಡಿಬಿಟ್ಟು ಅದ್ರ ಮೇಲೆ ಏನಿದೆ ಮಾತಾಡಿದ್ದೀನಿ. ನಮ್ಮ ಮಗಳದೂ ಕಂಪ್ಲೇಂಟನ್ನು ತಗೋಬೇಕಾಯಿತು. ಸುಮಾರು ನನ್ನ ಮಗಳ ಕಂಪ್ಲೇಂಟು ಕೂಡ ಅವ್ರು ರಿಸೀವ್ ಮಾಡಿಲ್ಲ. ನಾನು DGಗೂ ಗಮನಕ್ಕೆ ತಂದಿದ್ದೇನೆ. ಒಂದು ತನಿಖೆ ಮಾಡಿ, ಡಿಪಾರ್ಟ್ಮೆಂಟ್ ಲೆವೆಲಲ್ಲಿ ತನಿಖೆ ಮಾಡಿ, ಯಾವ ತಪ್ಪಿರ್ತದೆ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಕಾನೂನಲ್ಲಿ. ನನ್ನ ಮಗಳು ತಪ್ಪಿದರೆ ನೋಡೋಣ ಏನಾಗುತ್ತೆ ಅಂತ ಕಾನೂನಲ್ಲಿ ಹಾಕಿದ್ದಾರೆ. ಕೋರ್ಟಲ್ಲಿ ನಾನು ಕೂಡ ಅದನ್ನು ಮಾತಾಡ್ತೀನಿ. ಏನಂತ ಅಂದರೆ ಎಲ್ಲರೂ ಕೂಡ ಈ VIP ಹೋದಾಗ ಸಾರ್ವಜನಿಕರಿಗೆ ಬಹಳ ಹಿಂಸೆ ಆಗುತ್ತೆ. ಅದರಿಂದ ಪ್ರೋಟೋಕಾಲೇ ತೆಗೆದುಬಿಡಬೇಕು. ಯಾರಿಗೂ ಪ್ರೋಟೋಕಾಲ್ ಇಲ್ಲ. ಎಲ್ಲರೂ ದೇವ್ರ ಮುಂದೆ ಎಲ್ಲರೂ ಸಮಾನರೇ. ಎಲ್ಲರೂ ಕೂಡ ಕ್ಯೂವಲ್ಲೇ ಹೋಗುವಂಥ ಪದ್ಧತಿಯನ್ನು ಇಟ್ಟಾಗ ಇವಕ್ಕೆಲ್ಲ ಕೊನೆ ಆಗುತ್ತೆ. ಪೊಲೀಸರಿಗೂ ಒತ್ತಡ ಕಡಿಮೆ ಆಗುತ್ತೆ. ಒಬ್ಬರು ಕರ್ತವ್ಯದಲ್ಲಿರುವಂಥ ಸಬ್ ಇನ್ಸ್ಪೆಕ್ಟ್ರು, ಆ ಹೆಣ್ಮಗು ಕೂಡ ಅಲ್ಲಿ ಕರ್ತವ್ಯದಲ್ಲಿ ಇದೆ. ಇವಳು ನನ್ನ ಮಗಳು ಕೇಳಿದ್ದಾಳೆ, ನನಗೆ 2 ಚಿಕ್ಕ ಮಕ್ಕಳಿದ್ದಾರೆ, ಗಲಾಟೆ ಮಾಡ್ತಾರೆ, ಒಂದು ನಿಮಿಷ ಒಳಗಡೆ ಬಿಡಮ್ಮ ಅಂತ ಕೇಳಿದ್ದಾಳೆ. ಅದಕ್ಕೆ ಆ ಹೆಣ್ಮಗು ಸಬ್ ಇನ್ಸ್ಪೆಕ್ಟ್ರು ಬಿಟ್ಟಿಲ್ಲ. ಅದಾಗಿ ಒಂದು ಸೆಕೆಂಡ್ಗೆ ಯಾರೋ ಒಬ್ಬರು ಸರ್ಕಲ್ ಇನ್ಸ್ಪೆಕ್ಟ್ರು ಬಂದಿದ್ದಾರೆ. ಆ ಹೆಣ್ಮಗುನ ಅವ್ರನ್ನ ಒಳಗಡೆ ಬಿಟ್ಟಿದ್ದಾರೆ. ಅಮ್ಮ ಅವ್ರನ್ನ ಬಿಟ್ಟಿದೆಯಲ್ಲಮ್ಮ, ನನ್ನೂ ಬಿಡು ಅಂತ ಕೇಳಿದ್ದಾರೆ. ನನಗೆ 2 ಮಕ್ಕಳಿದ್ದಾರೆ, ಒಂದು ನಿಮಿಷ ದರ್ಶನ ಮಾಡಿ ಹೋಗ್ತೀನಿ ಅಂತ. ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತೇಳಿ ಏನೋ ಆಗಿದೆಯೋ ಘಟನೆ ಗೊತ್ತಿಲ್ಲ. ಮಾತಿಗೆ ಬೆಳೆದು ನನ್ನ ಮಗಳೇನೋ ಕಪಾಳಕ್ಕೇನೋ ಹೊಡೆದಿದ್ದಾಳೆ ಅಂತೇಳಿ ನಾನು ಟಿ ವಿಲಿ ನೋಡಿದೆ. ನನ್ನ ಮಗಳು ಹೇಳಿದ್ದು ಗಲಾಟೆ ಆಗಿದ್ದು ನಿಜ ಅಂತ ಹೇಳಿದ್ದು. ದೇವಸ್ಥಾನದಲ್ಲಿ ಯಾವಾಗಲೂ ಶಾಂತಿಗೆ ಹೋಗೋದು, ಗಲಾಟೆ ಆಗಬಾರ್ದಾಯ್ತು. ನನ್ನ ಮಗಳು ತಪ್ಪಿದರೆ ನಾನು ಕ್ಷಮೆ ಕೇಳ್ತೀನಿ. ಯಾಕೆಂದರೆ ದೇವಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ನೆಮ್ಮದಿಗೆ ಹೋಗಿ ನೆಮ್ಮದಿ ಹಾಳು ಮಾಡ್ಕೋಬಾರ್ದು. ಆ ಸಬ್ ಇನ್ಸ್ಪೆಕ್ಟ್ರ್ ಏನು ಹೇಳಿದ್ರೋ ಪಾಪ ಗೊತ್ತಿಲ್ಲ ನನಗೂ. ಅವ್ರ ಕರ್ತವ್ಯದಲ್ಲಿ ಇರಬೇಕಾದ್ರೆ, ಒತ್ತಡದಲ್ಲಿ ಇರಬೇಕಾದ್ರೆ ಏನೋ ಅಂದಿರ್ತಾರೆ. ಆದರೆ ಸಾರ್ವಜನಿಕ ಜೀವನದಲ್ಲಿರುವಂಥ ನನ್ನ ಮಗಳಿಗೆ ತಾಳ್ಮೆ ಇರಬೇಕಾಗಿತ್ತು. ಅವಳಿಗೆ 2 ಮಕ್ಕಳಿರೋದ್ರಿಂದ ಒತ್ತಡದಲ್ಲಿ ಏನೋ ಆಗಿದೆ. ನಾನು ನನ್ನ ಮಗಳ ಮಾಡಿರೋಂಥ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ. ಇದು ಮುಂದೆ ಆಗ್ದಂಗೆ ನೋಡ್ಕೊಳ್ತೀನಿ. ನನ್ನ ಮಗಳಿಗೂ ಹೇಳಿದ್ದೇನೆ, ತಾಳ್ಮೆ ಕಳ್ಕೊಬಾರ್ದು ಸಾರ್ವಜನಿಕ ಜೀವನದಲ್ಲಿ ಅಂತೇಳಿ. FIR ಮಾಡಿದ್ದಾರೆ, ಆಯಿತು. ನಾನು ಏನು FIR ಇದೆ ನೋಡಿಬಿಟ್ಟು ಅದ್ರ ಮೇಲೆ ಏನಿದೆ ಮಾತಾಡಿದ್ದೀನಿ. ನಮ್ಮ ಮಗಳದೂ ಕಂಪ್ಲೇಂಟನ್ನು ತಗೋಬೇಕಾಯಿತು. ಸುಮಾರು ನನ್ನ ಮಗಳ ಕಂಪ್ಲೇಂಟು ಕೂಡ ಅವ್ರು ರಿಸೀವ್ ಮಾಡಿಲ್ಲ. ನಾನು DGಗೂ ಗಮನಕ್ಕೆ ತಂದಿದ್ದೇನೆ. ಒಂದು ತನಿಖೆ ಮಾಡಿ, ಡಿಪಾರ್ಟ್ಮೆಂಟ್ ಲೆವೆಲಲ್ಲಿ ತನಿಖೆ ಮಾಡಿ, ಯಾವ ತಪ್ಪಿರ್ತದೆ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಕಾನೂನಲ್ಲಿ. ನನ್ನ ಮಗಳು ತಪ್ಪಿದರೆ ನೋಡೋಣ ಏನಾಗುತ್ತೆ ಅಂತ ಕಾನೂನಲ್ಲಿ ಹಾಕಿದ್ದಾರೆ. ಕೋರ್ಟಲ್ಲಿ ನಾನು ಕೂಡ ಅದನ್ನು ಮಾತಾಡ್ತೀನಿ. ಏನಂತ ಅಂದರೆ ಎಲ್ಲರೂ ಕೂಡ ಈ VIP ಹೋದಾಗ ಸಾರ್ವಜನಿಕರಿಗೆ ಬಹಳ ಹಿಂಸೆ ಆಗುತ್ತೆ. ಅದರಿಂದ ಪ್ರೋಟೋಕಾಲೇ ತೆಗೆದುಬಿಡಬೇಕು. ಯಾರಿಗೂ ಪ್ರೋಟೋಕಾಲ್ ಇಲ್ಲ. ಎಲ್ಲರೂ ದೇವ್ರ ಮುಂದೆ ಎಲ್ಲರೂ ಸಮಾನರೇ. ಎಲ್ಲರೂ ಕೂಡ ಕ್ಯೂವಲ್ಲೇ ಹೋಗುವಂಥ ಪದ್ಧತಿಯನ್ನು ಇಟ್ಟಾಗ ಇವಕ್ಕೆಲ್ಲ ಕೊನೆ ಆಗುತ್ತೆ. ಪೊಲೀಸರಿಗೂ ಒತ್ತಡ ಕಡಿಮೆ ಆಗುತ್ತೆ. ಒಬ್ಬರು ಕರ್ತವ್ಯದಲ್ಲಿರುವಂಥ ಸಬ್ ಇನ್ಸ್ಪೆಕ್ಟ್ರು, ಆ ಹೆಣ್ಮಗು ಕೂಡ ಅಲ್ಲಿ ಕರ್ತವ್ಯದಲ್ಲಿ ಇದೆ. ಇವಳು ನನ್ನ ಮಗಳು ಕೇಳಿದ್ದಾಳೆ, ನನಗೆ 2 ಚಿಕ್ಕ ಮಕ್ಕಳಿದ್ದಾರೆ, ಗಲಾಟೆ ಮಾಡ್ತಾರೆ, ಒಂದು ನಿಮಿಷ ಒಳಗಡೆ ಬಿಡಮ್ಮ ಅಂತ ಕೇಳಿದ್ದಾಳೆ. ಅದಕ್ಕೆ ಆ ಹೆಣ್ಮಗು ಸಬ್ ಇನ್ಸ್ಪೆಕ್ಟ್ರು ಬಿಟ್ಟಿಲ್ಲ. ಅದಾಗಿ ಒಂದು ಸೆಕೆಂಡ್ಗೆ ಯಾರೋ ಒಬ್ಬರು ಸರ್ಕಲ್ ಇನ್ಸ್ಪೆಕ್ಟ್ರು ಬಂದಿದ್ದಾರೆ. ಆ ಹೆಣ್ಮಗುನ ಅವ್ರನ್ನ ಒಳಗಡೆ ಬಿಟ್ಟಿದ್ದಾರೆ. ಅಮ್ಮ ಅವ್ರನ್ನ ಬಿಟ್ಟಿದೆಯಲ್ಲಮ್ಮ, ನನ್ನೂ ಬಿಡು ಅಂತ ಕೇಳಿದ್ದಾರೆ. ನನಗೆ 2 ಮಕ್ಕಳಿದ್ದಾರೆ, ಒಂದು ನಿಮಿಷ ದರ್ಶನ ಮಾಡಿ ಹೋಗ್ತೀನಿ ಅಂತ. ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತೇಳಿ ಏನೋ ಆಗಿದೆಯೋ ಘಟನೆ ಗೊತ್ತಿಲ್ಲ. ಮಾತಿಗೆ ಬೆಳೆದು ನನ್ನ ಮಗಳೇನೋ ಕಪಾಳಕ್ಕೇನೋ ಹೊಡೆದಿದ್ದಾಳೆ ಅಂತೇಳಿ ನಾನು ಟಿ ವಿಲಿ ನೋಡಿದೆ. ನನ್ನ ಮಗಳು ಹೇಳಿದ್ದು ಗಲಾಟೆ ಆಗಿದ್ದು ನಿಜ ಅಂತ ಹೇಳಿದ್ದು. ದೇವಸ್ಥಾನದಲ್ಲಿ ಯಾವಾಗಲೂ ಶಾಂತಿಗೆ ಹೋಗೋದು, ಗಲಾಟೆ ಆಗಬಾರ್ದಾಯ್ತು. ನನ್ನ ಮಗಳು ತಪ್ಪಿದರೆ ನಾನು ಕ್ಷಮೆ ಕೇಳ್ತೀನಿ. ಯಾಕೆಂದರೆ ದೇವಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ನೆಮ್ಮದಿಗೆ ಹೋಗಿ ನೆಮ್ಮದಿ ಹಾಳು ಮಾಡ್ಕೋಬಾರ್ದು. ಆ ಸಬ್ ಇನ್ಸ್ಪೆಕ್ಟ್ರ್ ಏನು ಹೇಳಿದ್ರೋ ಪಾಪ ಗೊತ್ತಿಲ್ಲ ನನಗೂ. ಅವ್ರ ಕರ್ತವ್ಯದಲ್ಲಿ ಇರಬೇಕಾದ್ರೆ, ಒತ್ತಡದಲ್ಲಿ ಇರಬೇಕಾದ್ರೆ ಏನೋ ಅಂದಿರ್ತಾರೆ. ಆದರೆ ಸಾರ್ವಜನಿಕ ಜೀವನದಲ್ಲಿರುವಂಥ ನನ್ನ ಮಗಳಿಗೆ ತಾಳ್ಮೆ ಇರಬೇಕಾಗಿತ್ತು. ಅವಳಿಗೆ 2 ಮಕ್ಕಳಿರೋದ್ರಿಂದ ಒತ್ತಡದಲ್ಲಿ ಏನೋ ಆಗಿದೆ. ನಾನು ನನ್ನ ಮಗಳ ಮಾಡಿರೋಂಥ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ. ಇದು ಮುಂದೆ ಆಗ್ದಂಗೆ ನೋಡ್ಕೊಳ್ತೀನಿ. ನನ್ನ ಮಗಳಿಗೂ ಹೇಳಿದ್ದೇನೆ, ತಾಳ್ಮೆ ಕಳ್ಕೊಬಾರ್ದು ಸಾರ್ವಜನಿಕ ಜೀವನದಲ್ಲಿ ಅಂತೇಳಿ. FIR ಮಾಡಿದ್ದಾರೆ, ಆಯಿತು. ನಾನು ಏನು FIR ಇದೆ ನೋಡಿಬಿಟ್ಟು
ಅದ್ರ ಮೇಲೆ ಏನಿದೆ ಮಾತಾಡಿದ್ವಿ. ನಮ್ಮ ಮಗಳದನ್ನು ಕಂಪ್ಲೇಂಟನ್ನು ತಗೋಬೇಕಾಯಿತು. ಸುಮಾರು ನನ್ನ ಮಗಳ ಕಂಪ್ಲೇಂಟು ಕೂಡ ಅವ್ರು ರಿಸೀವ್ ಮಾಡಿಲ್ಲ. ನಾನು ಡಿ ಜಿಗೂ ಗಮನಕ್ಕೆ ತಂದಿದ್ದೇನೆ. ಒಂದು ತನಿಖೆ ಮಾಡಿ, ಡಿಪಾರ್ಟ್ಮೆಂಟ್ ಲೆವೆಲಲ್ಲಿ ತನಿಖೆ ಮಾಡಿ, ಯಾವ ತಪ್ಪಿರ್ತದೆ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಕಾನೂನಲ್ಲಿ. ನನ್ನ ಮಗಳು ತಪ್ಪಿದರೆ ನೋಡೋಣ ಏನಾಗುತ್ತೆ ಅಂತ ಕಾನೂನಲ್ಲಿ ಹಾಕಿದ್ದಾರೆ. ಕೋರ್ಟಲ್ಲಿ ನಾನು ಕೂಡ ಅದನ್ನು ಮಾತಾಡ್ತೀನಿ. ಏನಂತ ಅಂದರೆ ಎಲ್ಲರೂ ಕೂಡ ಈ VIP ಹೋದಾಗ ಸಾರ್ವಜನಿಕರಿಗೆ ಬಹಳ ಹಿಂಸೆ ಆಗುತ್ತೆ. ಅದರಿಂದ ಪ್ರೋಟೋಕಾಲೇ ತೆಗೆದುಬಿಡ್ಬೇಕು. ಯಾರಿಗೂ ಪ್ರೋಟೋಕಾಲ್ ಇಲ್ಲ. ಎಲ್ಲರೂ ದೇವ್ರ ಮುಂದೆ ಎಲ್ಲರೂ ಸಮಾನರೇ. ಎಲ್ಲರೂ ಕೂಡ ಕ್ಯೂವಲ್ಲೇ ಹೋಗುವಂಥ ಪದ್ಧತಿಯನ್ನು ಇಟ್ಟಾಗ ಇವಕ್ಕೆಲ್ಲ ಕೊನೆ ಆಗುತ್ತೆ. ಪೊಲೀಸರಿಗೂ ಒತ್ತಡ ಕಡಿಮೆ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.